ಒಟ್ಟು 15,000 ರೂಪಾಯಿ ಆಯ್ತು ನೋಡ್ಲಿ ಸಂತಿ. 15,000 ರೂಪಾಯಿ ಆಯ್ತು. ಇದೆಲ್ಲ ತೊಗೊಂಡ್ಮೇಲೆ ಅಂಗಡಿಯವ ಅಂದ್ರೆ ನಂಗೆ ಪರಿಚಯ ಅಂಗಡಿಯವನ ಅವ ಏನ್ರಿ ಇಷ್ಟ ತಗೊಂಡು ತೊಗೊಳತ್ತೀರಿ, ಏನು ಮದುವೆ ಏನು ಫಂಕ್ಷನ್ ಐತೇನ್ರಿ ಅಂತ ಕೇಳಿದ. ಅನ್ನತ್ಲೆ ಫಂಕ್ಷನ್ ಮದುವೆ ಏನಲ್ಲಪ್ಪ, ಹಿಂಗೆ ನಮ್ಮ ಮನ್ಯಾಗ ಹಿಂಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ನಮ್ಮ ಮನೆಯವ್ರು, ಅದಕ್ಕೆ ಒಯ್ದು ಕೊಡಾಕತ್ತೇನಿ ಅಂದೆ. ಅಂದ್ಬಿಟ್ಲೆ ಹೌದೇನ್ರಿ, ಚಲೋ ಆತ್ ಬಿಡ್ರಿ. ಹಂಗಾರೆ ಮಾಡಿದ್ರೆ ನಮ್ಮ ಅಂಗಡಿಗೆ ಹೊಸ ತಂದು ಕೊಡ್ರಿ. ಕೇಳ್ತಿರ್ತಾರೆ ಮಂದಿ, ನಮ್ಗೆ ಯಾರು ತಂದು ಹಾಕೋರು ಇಲ್ಲೇ. ನಾನು ಇಲ್ಲಪ್ಪ ಅವೆಲ್ಲ ಇಲ್ಲ ಅಂತ ಹೇಳ್ತಿರ್ತೀನಿ. ಹಂಗಾರೆ ಚಲೋ ಆದ್ಮೇಲೆ ತಂದು ಕೊಡ್ರಿ, ನೋಡೋಣ ಒಂದ್ಸಲ. ಚಲೋ ಆಗಿ ಮಂದಿ ಏನಾರ ಒಯ್ಯಾಕತ್ರ ಮತ್ತೆ ಕೇಳ್ತೀನಿ ನಾನು ನಿಮ್ಗೆ ಅಂದಾನ. ಒಂದು ಆರ್ಡರ್ ಆಲ್ರೆಡಿ ಸಿಕ್ತು. ಆಮೇಲೆ ಅವನೇ ಅಂದ, ಹಪ್ಪಳ ಮಾಡೋ ಮಷಿನ್ ಬರ್ತೈತೆ ನೋಡ್ರಿ. ಮಷಿನ್ ಅಂದ್ರೆ ಹಿಂಗೆ ಹತ್ಕೂದ್ ಬರ್ತೈತೆ ನೋಡ್ರಿ, ಆ ಬಾಂಡೆದ ಅಂಗಡಿಯಾಗ ಹೋಗಿ ಕೇಳ್ರಿ ಅಂದ. ಹೌದಾ, ನೋಡ್ತೇನೆ ತಡಿ. ಹಂಗಾರೆ ನಮಗೆ ಗೊತ್ತಿಲ್ಲಪ್ಪ ಇದು, ನಮ್ಮ ಮನೆಯವರು ಉದ್ಬೇಕಂತ ತೀರ್ಮಾನ ಮಾಡಿದ್ರು, ಕೇಳ್ತೇನೆ ತಡಿ ಒಂದ್ಸಲ ಅಂತ ಹೋಗಿ ಕೇಳಿದೆ. 250 ರೂಪಾಯಿ ಅಂದ, ತೊಗೊಂಬಂದೇನೆ ನೋಡಿದ್ದೀನಿ. ಹೌದಾ, ಚಲೋ ಆತ್ ಬಿಡ್ರಿ. ಇದ್ರಾಗೇನು ಹಪ್ಪಳ ಹಿಂಗೆ ಹಾಕಿ ಹತ್ಕೋದನ್ರಿ? ಭಾಳ ಅಗದಿ ಸುಲಭ ಐತಿ. ಹಿಟ್ಟು ಸಣ್ಣ ಉಳ್ಳಿ ಇಡುದಂತ, ಹಿಟ್ಟು ಹಿಂಗೆ ಹತ್ಕತ್ಲೆ ತೆಳ್ಳಗ ಅಗಲಾಗಿ ಹಪ್ಳಕತ್ತಂತ. ಚಲೋ ಅಲ್ಲನ ನೋಡಿ. ಇದು ಒಂದು ತಂದೇನಿ, ಏನರ ಚಲೋ ಆತಪ್ಪ ಅಂದ್ರೆ ಉದ್ದುದ ಬದ್ಲಿ ಒಂದು 3-4 ಮಂದಿ ಇದನ್ನ ಮಾಡ್ಕೊಂತ ಕುಂದ್ರಬಹುದು. ಇನ್ನು ಫಾಸ್ಟ್ ಆಕತ್ ಕೆಲಸ. ಚಲೋ ಆತ್ ಬಿಡ್ರಿ ಅಣ್ಣಾರ, ಭಾಳ ಚಲೋ ಆತ. ನನಗಂತೂ ನೋಡ್ರಿಪ್ಪ, ಈಗ ಮನೆ ಕೆಲ್ಸಕ್ಕೆ ಹೋಗಕ್ಕೆ ಆಗವಲ್ತಾಗಿತ್ತು. ಹೋದ್ರ 108 ರಾಡಿ ಇವ್ರು. ಚಲೋ ಆತ್, ನಿಮ್ಮ ಮನೆ ಒಂದ ಒಗ್ಗಿತ್ತು ನೋಡ್ರಿ. ನನಗೆ ನಿಮ್ಮ ಮನೇನ ಕೆಲಸ ಮುಗಿಸ್ಕೊಂಡು ಹಪ್ಪಳ ಮಾಡ್ಕೊಂಡು ಕೂತ್ಬಿಡ್ತೇನೆ ಚಂತೇನ. ಏನು ಪಗಾರ ಕೊಡ್ತಾರೆ ಶಾಂತಕ್ಕಾರ, ಕೊಡುವಲ್ರಕ್ಕ. ನಾ ಇಷ್ಟ ಅಷ್ಟ ಅಂತ ಹೇಳುದಿಲ್ಲ. ನನಗೂ ಭಾಳ ಖುಷಿ ಆಗತ್ತೆ ಶಾಂತಕ್ಕ. 1 ರೂಪಾಯಿಗೂ ಎಲ್ಲ ನನ್ನ ಗಂಡನ ಕಡೆನೇ ಕೇಳಬೇಕಿತ್ತು. ಪಾಪ ಅವ್ರು ಏನು ಅನ್ನಲ್ಲಿ ಬಿಡು ಕೊಡ್ತಾರ. ನಿನಗೆ ಸುಳ್ಳು ಯಾಕೆ ಹೇಳಿ, ನಮ್ಮ ಅಪ್ಪಾರ್ದು ಒಂಚೂರು ಭಾಳ ಕಷ್ಟ ಐತಿ. ಈಗ ರೂಪಾಯಿನೂ ಪಾಪ ನಮ್ಮಪ್ಪ ಯೋಚನೆ ಮಾಡೋಂಗಾಗೈತಿ. ಎಷ್ಟೋ ಸಲ ಸಹಾಯ ಮಾಡ್ಬೇಕು ಅನ್ಕೊಂಡ್ರೆ ಯಾವ್ದರಿಂದ ಮಾಡಲಿ, ಎಲ್ಲಿಂದ ಮಾಡಲಿ? 1 ರೂಪಾಯಿ ನನ್ನದೇ ಏನಾರ ದುಡಿಮೆ ಐತಾ? ಇಲ್ಲ. ನನ್ನ ಗಂಡನ ಕಡೆ ಇಷ್ಟೇ ಕೊಡ್ಬೇಕು. ಮತ್ತು ಇವ್ರದ್ದು ಸಂಸಾರ ನೋಡ್ಕೋಬೇಕು, ಇನ್ನು ನಮ್ಮಪ್ಪ ನಮ್ಮ ಸಂಸಾರ ನೋಡ್ಕೊ ಅಂತ ಹೇಳ್ಬೇಕು. ಹಾಗಾಗಿ ಕಂಡ್ರು ಕಾಣ್ಲಂಗೆ ಸುಮ್ಮನೆ ಇರ್ತಿದ್ದೆ. ನನ್ನ ಕಡೆನೇ ಒಂದು 4 ರೊಕ್ಕ ಓಡಾಡಕತ್ರ ಏನಾರ ಅನುವಾಪತ್ತಿ ಅಂದಾಗ ನಮ್ಮ ಅಪ್ಪಗೆ ಒಂದಿಷ್ಟು ರೊಕ್ಕ ಕೊಡ್ಬೋದಲ್ಲ. ನನ್ನ ಕಡೆ ಎಲ್ಲ 1,000 ರೂಪಾಯಿ ಜಗ್ಗಷ್ಟು ಕೊಡೋಕ್ಕಾಗಲಿಲ್ಲ ಅಂದ್ರೆ ಸಣ್ಣ ಪುಟ್ಟ ಕೈ ಖರ್ಚಿಗಾರ ಕೊಡ್ಬೋದಲ್ಲ ಅಂತೇಳಿ ವಿಚಾರ ಮಾಡಿದೆ. ಮತ್ತು ನಮ್ಮ ಅತ್ತೆ ಮುಂದೆ ಅನ್ಬೇಡ, ರೊಕ್ಕ ಕೂಡ್ಸಿಟ್ಕೊಂಡು ಏನಾರ ಒಂದು ಮಾಡ್ಬೇಕು, ಎದಕ್ಕಾರ ಉಪಯೋಗ ಮಾಡ್ಕೋಬೇಕು. ನಾವು ಹೆಣ್ಮಕ್ಳು ಹೊರಗೆ ಹೋಗಿ ದುಡ್ದ ಇದು ಮಾಡ್ಬೇಕು ಅನ್ನೋದಕ್ಕಿಂತ ಹಿಂಗೆ ಹೆಣ್ಮಕ್ಳೆಲ್ಲ ಕೂಡಿ, ಅದು ಶಾಂತಕ್ಕ ನೀವು ಒಂದು ಒಳ್ಳೆ ಉಪಾಯನ ಮಾಡಿ ಹಿಂಗೆಲ್ಲ ಮಾಡಿ ರೊಕ್ಕ ಕೈಯಾಗ ಮಾಡ್ಕೊಳ್ಳೋದು ಒಳ್ಳೇದು. ಇರ್ಲಿ ನಂದು ಸ್ವಾರ್ಥ ಐತಿ ಇದ್ರೊಳಗೆ ಹೇಳ್ಬೇಕಂದ್ರೆ. ನನಗೂ ಏನಾರ ಒಂದು ಜೀವನದಾಗ ಮಾಡ್ಬೇಕು, ಖಾಲಿ ಹಿಂಗೆ ಎಷ್ಟಂತ ಕುಂದ್ರದು ಅನ್ನಂಗೆ ಆಗೈತಿ. ಬಂಡವಾಳ ಹಾಕಿ ಕೊಟ್ಟೇನಿ, ಅದು ಮುಂದಿಂದ ಏನು ನಿಮಗೆ ಬಿಟ್ಟಿದ್ದು? ಏನಾರ ಹುರಿಬೇಕು ಕರಿಬೇಕು ಅಂದ್ರೆ ಹೇಳ್ರಿ, ಬೇಕಾದ್ರೆ ಮಾಡ್ತೇನೆ. ಬ್ಯಾಡ್ರಿ ಅಮ್ಮ, ಏನು ಬೇಡ. ನಿಮ್ಗೆ ಮೊದಲೇ ಆರಾಮಿರಂಗಿಲ್ಲ. ಆರಾಮ್ ಕುತ್ಕೋರಿ ನೀವು. ಬರೇ ಇಲ್ಲಿ ಇಂತಲ್ಲಿ ಕುತ್ಕೊಂಡು ಏನು ಮಾಡಬೇಕು, ಎಷ್ಟು ಮಾಡ್ಬೇಕು ಒಂದು ಸ್ವಲ್ಪ ನಮ್ಗೆ ಒಂಚೂರು ಹಪ್ಪಳದ ಹದ ಅದು ಒಂಚೂರು ಬರ್ತೈತೆ. ನನಗೆ ಕಲ್ತೇನಿ, ಯಾಕಂದ್ರೆ ನಾನೇನು ಸಾಲಿ ಓದೋಕ್ಕೆಲ್ಲ ಏನಲ್ಲ, ಮನೆಗೆ ಇವನ್ನೆಲ್ಲ ಮಾಡಿ ಗೊತ್ತು ನನಗೆ. ಆದರೂ ಒಂಚೂರು ನಿಮ್ಮ ಒಂದು ಮಾರ್ಗದರ್ಶನ ಬೇಕು ನಮಗೆ. ಬೇರೆ ಯಾರು ಹೇಳ್ಕೊಡ್ಬೇಕು ಹೇಳ್ರಿ? ಅದಕ್ಕೆ ಎಲ್ಲ ನಾವು ಮಾಡ್ತೀವಿ. ಆರಾಮ್ ಕುರ್ಚಿ ಮ್ಯಾಗ ಕುಂತು ನನಗೆ ಹಿಂಗೆ ಅಂತ ಹೇಳ್ರಿ ಸಾಕು. ಆಯ್ತವ, ನನ್ನ ಕೈಲಿ ಹೇಳೋಕ್ಕೂ ಆಗೋದಿಲ್ಲ ತಗೋ. ಏನು ಸರಿ, ನಾ ಕುಂತು ಹೇಳ್ತೀನಿ. ನಿಮ್ಗೆ ಹಂಗೆ ಏನಾರು ಗೊತ್ತಿಲ್ಲ ಕೇಳ್ರಿ. ಅಯ್ಯೋ ಶಾಂತಕ್ಕ, ನಿಮ್ಮ ತಂಗಿ ಭಾಳ ಅವಮಾನ ಮಾಡತ್ತಿದ್ಲು, ಗೇಲಿ ಮಾಡತ್ತಿದ್ಲು. ಒಂದು ಅತಿ ಹೇಳ್ಬೇಕಂದ್ರೆ, ಅಯ್ಯ ಅದೇನೇ ಕೆಲಸ ಮಾಡ್ತಾಳಂತ, ಅದು ಎಟ್ರ ಮಟ್ಟಿಗೆ ಸಕ್ಸಸ್ ಆಕತ್ತೆ ನೋಡ್ಬೇಕು ಅಂತೇಳಿ. ಗೊತ್ತನ್ರಿ ಅಕ್ಕ? ಬಾರ ಶಕುಂತ್ಲಾ, ಬಾ. ಏನು ಮಾಡತ್ತೀರಿ? ಅದೇನೋ ಹೋಟೆಲ್ ಅಂತ ನಾನು ನೋಡಿ. ಏನದು ಏನಪ್ಪ ನೆನಪೇ ಆಗುವಂತ. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ. ಹಾಂ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಏನೋ ಮಾಡ್ತೇನಂದೆ ಅಂತ ಅದೇ ಅಮ್ಮ ಅನ್ನತ್ತಿದ್ಲ. ಅದಕ್ಕೆ ನೋಡೋಣ ಏನೇನು ತಯಾರಿ ನಡೆದೈತಿ, ನಮ್ಮ ಅಕ್ಕ ಏನು ಮಾಡತ್ತಾಳ ಅಂತ ಬಂದೆ. ಅಯ್ಯೋ ಇನ್ನೂ ಏನಿಲ್ಲ, ಈಗೆಲ್ಲ ಸಂತಿ ತಂದು ಕೊಟ್ಟಾರ ನಿಮ್ಮ ಮಾವ. ಇವತ್ತೆಲ್ಲ ಹುರಿಬೇಕು. ಇವತ್ತು ಶೇಂಗಾ ಅದು ಹುರಿದು ಚಟ್ನಿ ಪುಡಿ ಮಾಡಿ ಇಟ್ಕೋತೇನೆ. ಭಾಳ ಮಾಡಲ್ಲ, ಇವತ್ತು 1 ಕಿಲೋ ಮಾಡಿಡ್ತೇನೆ. ಆಮೇಲೆ ಹಪ್ಪಳದ್ದು ಹಿಟ್ಟು ನಾದಿ ತಯಾರು ಮಾಡಿ, ಈಗ ಎಷ್ಟು, ಈಗ ಬೆಳಗಿನ 10 ಗಂಟೆ ಆಗೈತಿ, ಮಧ್ಯಾಹ್ನ 3 ಗಂಟೆಯಿಂದ ಮಾಡೋದಕ್ಕೆ ಕುಂದ್ರಾನ ಅಂತ ಮಾಡೀನಿ. ಯಾಕಂದ್ರೆ ಇನ್ನೂ ಅದೆಲ್ಲ ತಯಾರಿ ಮಾಡ್ಕೊಳಕ್ಕೆ ಅಷ್ಟೊತ್ತು ಬೇಕಲ್ಲ. ಹೌದನ? ಟೋಟಲ್ ಎಷ್ಟು ಖರ್ಚಾಯ್ತು? ಟೋಟಲ್ ಏನೋ ಒಂದು 15,000 ರೂಪಾಯಿ ಹೋಗೈತಂತ ರೇಷನಿಗೆ. ಇನ್ನೂ ಎಷ್ಟು ಖರ್ಚಾಗತ್ತೆ ನೋಡ್ಬೇಕು. ಆದರೂ ಮಾವ ಭಾಳ ಗ್ರೇಟ್ ನೀವು. ಅಲ್ಲ, ಈ ಹಳ್ಳಿ ಒಳಗೆ ವ್ಯಾಪಾರ ಆಕತೆ, ಅಕ್ಕಗಂತರೂ ಬುದ್ಧಿಲ್ಲ. ನಿಮ್ಗಾರ ಗೊತ್ತಾಗದ್ ಬೇಡ. ಈ ಹಳ್ಳಿ ಒಳಗೆ ಯಾರು ಬಂದು ಒಯ್ತಾರ? ಏನೋ ಸಿಟಿಯಾಗಾದ್ರೆ ಮಾಲ್ಗಳಿಗೆ ಹೋಗಿ, ದೊಡ್ಡ ದೊಡ್ಡ ಕಿರಾಣಿ ಸ್ಟೋರಿಗೆ ಹೋಗಿ ಇಂಥದ್ದು ಕೊಡ್ರಿ ಅಂತ ತೊಗೊಂತಾರಪ್ಪ. ಈ ಹಳ್ಳಿಯಾಗ ಎಲ್ಲರೂ ಮಾಡ್ಕೊಂಡು ತಿನ್ನೋರೆ, ಯಾರು ಒಯ್ತಾರ? ಹಂಗೆ ಯಾಕಂತೀಯ? ಹೋಗಿ ಪೇಟೆಗೆ ಕೇಳಿ ಒಂದು 4 ಅಂಗಡಿ ಅಡ್ಡಾಡಿ ಕೊಟ್ಟು ಬರುದ್ವಾ. ಯಾರು ನೀನೊಕ್ಕಿಯ ಅಕ್ಕ? ಯಾಕೆ ಸುಮ್ಮನೆ ಪಾಪ ಅವ್ರು ರೊಕ್ಕ ಹಾಳು ಮಾಡಕತ್ತಿ. 15,000 ಅಂದ್ರೆ ಏನು ಕಡಿಮೆ ಆತಂತ ತಿಳ್ಕೊಂಡಿಯಾ? ಅಯ್ಯೋ ದೇವ್ರೆ, ಈಗ ಅದಕ್ಕೆಲ್ಲ ಎಷ್ಟು ಗ್ಯಾಸ್ ಗೀಸ್ ಎಲ್ಲ ಖರ್ಚಾಕೈತಿ. ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಮುಗಿದೋದ್ಕತಿ. ಸುಮ್ಮನೆ ಲಾಸ್ ಮಾಡ್ತಿ. ಆರಾಮ್ ಮನೆಯಾಗಿರೋದು ಬಿಟ್ಟು ಇದನ್ನ ಯಾಕೆ ಮಾಡಕತ್ತಿದ್ಯವ? ಮಾಡ್ಲಿ ಬಿಡ್ರಿ ಶಕುಂತ್ಲಾ ಅವ್ರೆ, ಅವರು ಏನೋ ಒಂದು ವ್ಯಾಪಾರ ಮಾಡ್ತೇನೆ ಅನ್ನಕತ್ತಾಳ. ಯಾಕೆ ಸಕ್ಸಸ್ ಆದ್ರೆ ಆಗಲಿ. ಏನೋ ಒಂದು 15,000 ನನಗೇನು ಭಾಳ ಅಲ್ಲದು. ಯಾರ್ಯಾರಿಗೂ ಏನೇನೋ ಹೊರಗೆ ಸಹಾಯ ಮಾಡಿರ್ತೇನೆ. ನನ್ನ ಹೆಂಡತಿ ಇಂಥದೊಂದು ದುಡಿಮೆ ಮಾಡ್ತಾಳ ಅಂದಾಗ ನಾನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರ? ಮಾವ, ನಿಮ್ ದೊಡ್ಡ ಮನ್ಸು. ಆದ್ರೆ ಸುಮ್ಮನೆ ಲಾಸ್ ಗೀಸ್ ಮಾಡಿಗಿಡಾಳ ಅಂತ ಹೇಳಿದೆ.
ಆಗ್ಲಿ ಬಿಡ್ರಿ, ಆದ್ರೆ ನಮ್ಮ ರೊಕ್ಕ, ಸಕ್ಸಸ್ ಆದ್ರೆ ನಮ್ಮ ರೊಕ್ಕ, ಲಾಸ್ ಆದ್ರೆ ನಮ್ಮ ರೊಕ್ಕ, ನೀವು ಯಾಕಷ್ಟು ಟೆನ್ಷನ್ ತೊಗೊಂತೀರಿ? ಅಂದಂಗೆ ಇವತ್ತೇನು ಕೆಲ್ಸಕ್ಕೆ ಹೋಗಿಲ್ಲನ್ರಿ? ಹೋಗ್ಬೇಕು ಮಾವ ಈಗ. ಪಾಪ ಆದ್ರೂ ನಿಮ್ ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆದ್ರೂ ಅಡ್ಡಿ ಇಲ್ಲ ಅಂತೇಳಿ ಇಲ್ಲಿ ನಿಮ್ಮ ಅಕ್ಕನ ಕೆಲ್ಸದ ಬಗ್ಗೆ ಎಷ್ಟು ಕಾಳಜಿ ತಗೊಳತ್ತೀರಿ? ಇಲ್ಲಪ್ಪ ಹಂಗೇನಿಲ್ಲ, ಅದೇ ಈ ಹಳ್ಳಿ ಒಳಗೆ ಯಾರು ಹೋಯ್ತಾರ ಅಂತ ಅದೇ ನಂಗೆ ಡೌಟ್. ನೀವೇ ಓಡಾಡಿ ಕೊಡ್ಬೇಕಿನ್ನಷ್ಟೇ ಅಂಗಡಿ ಅಡ್ಡಾಡಿ. ಅದ್ರಾಗೂ ಈ ಅಂಗಡಿಯವರ ತಗೊಳಕ್ 108 ಮಾತಾಡ್ತಾರೆ. ಅಯ್ಯೋ ಚಲೋ ಇರ್ತತೆ ಇಲ್ಲ, ವ್ಯಾಪಾರಕತೆ ಇಲ್ಲ, ಹಂಗೆ ಹಿಂಗೆ ಅದಾತು ಇದಾತು ಅಂತೇಳಿ. ಆದರೂ ಗಟ್ಟೆಪ್ಪ ನೀವು ಕೊಡೋದು, ನಿಮ್ಮದೇ ದುಡಿಮೆ ಬೇಕಾದಷ್ಟು ಐತಿ. ಆರಾಮ್ ಮನ್ಯಾಗ ತಿಂದುಂಡಿರೋದು ಬಿಟ್ಟು ಈಕಿ ನಮ್ಮ ಅಕ್ಕಗೆ ಯಾಕೆ ಬೇಕಿದಂತಿನ. ಇರ್ಲಿ ಯಾವಾಗ್ಲೂ ಇನ್ನೊಬ್ರ ರೊಕ್ಕದಾಗ ಬದುಕ್ಬೇಕಂತ ಆಸೆ ಪಡೋ ಬದ್ಲಿ ಜೀವನದಾಗ ನಮ್ಮ ಕೈಯಿಂದ ಏನಾಕತ್ತ ಅದನ್ನ ಮಾಡ್ಬೇಕಂತೇಳಿ ಹುಮ್ಮಸ್ಲೆ ಮಾಡೋದು ಭಾಳ ಒಳ್ಳೇದು. ಮಾಡ್ಲಿ ನನಗಿದಕ್ಕೆಲ್ಲ ನಾನು ಹೆಂಡತಿಗೆ ಸಪೋರ್ಟ್ ಮಾಡ್ತೇನೆ. ಯಾಕಂದ್ರೆ ಒಂದೇದೇನಪ್ಪ ಅಂತಂದ್ರೆ ಬರೇ ಓದೇನಿ ನನಗೆ ಕೆಲಸ ಸಿಗ್ತೈತಿ ಅನ್ಕೊಳಕ್ಕಿಂತ ಓದ್ದವ್ರಿಗೆ ಒಂದಾದ್ರೆ ಓದ್ಲಾರ್ದವ್ರಿಗೆ ಮಾಡಿದ್ದೆಲ್ಲ ಕೆಲಸನೇ ಅಂತ. ನೋಡೋಣ ಏನೋ ಮಾಡ್ತೀನಿ ಅನ್ನತ್ತಾಳ ಆಕಿ. ಒಳ್ಳೆ ಮನ್ಸಿಗೆ ದೇವ್ರು ಒಳ್ಳೇದೇ ಮಾಡ್ತಾನಂತ ನಂಗೆ ಗ್ಯಾರಂಟಿ ಐತಿ. ಎಂತೆಂಥ ಕೆಟ್ಟವ್ರಿಗೆ ಒಳ್ಳೇದು ಮಾಡಿರ್ತಾನ. ಇನ್ನು ನನ್ನ ಹೆಂಡತಿ ಬಂಗಾರದಂಥ ಮನಸ್ಸು, ಅಂತ ಒಳ್ಳೆ ಮನ್ಸಿಗೆ ಒಳ್ಳೇದು ಮಾಡ್ಲಂಗಿರ್ತಾನ. ಹೌದೌದು ನೋಡಂತವ್ರಿ. ಸರ್ ನಂಗೆ ಲೇಟ್ ಆತ್ರಿ, ಬ್ಯಾಂಕಿಗೆ ಹೋಗ್ಬೇಕು. ಯಾಕಂದ್ರೆ ನಾನು ಆಫೀಸ್ ಬ್ಯಾಂಕಿನ ಕೆಲ್ಸಕ್ಕೆ ಹೋಗಕ್ಕೆ ನೋಡ್ರಿ ಟೈಮ್ ಸರಿ ಹೋಗ್ಬೇಕಲ್ಲೇ. ಇದನ್ನ ಹೇಳಕ್ಕೆ ಬಂದಾಳ ಕಾಣ್ತತಿ. ಎಷ್ಟೊತ್ತಲ್ಲ ಇವ ಬರಲೇ ಇಲ್ಲ. ಬಂದೆ ಬಾ. ಯಾಕೆ ಬೇ ಏನಾತು? ಅಷ್ಟೇ ಯಾಕೆ ಬೇಸರ್ಲೆ ಕುಂತೀವಿ? ಏನಾತು ಅಂದಾಗ ಅವ ಮನೆ ಸಿಕ್ತಾನ? ಇಲ್ಲಿ ಬಿಡ್ಲಾ, ಮನಿನ ಸಿಗ್ಲಿಲ್ಲನ? ಇನ್ನೊಂಚೂರು ಅಡ್ಡಾಡಿ ನೋಡ್ಬೇಕಿತ್ತು ನೀವು. ಸರಿತ್ನಂಗೆ ಹುಡುಕಿದ್ರೋ ಇಲ್ಲೋ, ಅದಕ್ಕೆ ಸಿಕ್ಕಿರಕ್ಕಿಲ್ಲ ಮನಿ. ಹುಡುಕಿದ್ರೆ ಅದು ಹೆಂಗೆ ಸಿಗಂಗಿಲ್ಲ? ಒಂದು ಬಾಡಿಗೆ ಮನೆ ಸಿಗೋದೇನೋ ಏನು ಸಮುದ್ರದ ಮುಚ್ಚ ಸಿಕ್ಕಂಗನ? ಸಿಗ್ತಿತ್ತು, ಕರೆಕ್ಟಾಗಿ ಹುಡುಕಿಲ್ಲ ಏನೋ ನೀವು ಅನ್ನಿಸ್ತಾ ಇತ್ತು ನನಗೆ. ಯಾಕ ಇಲ್ಲಪ್ಪ ಹುಡುಕೇವಿ. ಅಯ್ಯೋ ದೇವ್ರೆ, ಇಲ್ಲ ಅಂತೀಯಲ್ಲ ಹುಡುಗ ನೀನು. ನಮ್ನಿ ಅಡ್ಡಾಡಿ ಹುಡುಕೇವಿ. ಅದು ಹೆಂಗೆ ಸಿಗಲ್ಲ ಬಿಡ್ಬೇ. ಒಂದು ಬಾಡಿಗೆ ಮನೆ ಹುಡ್ಕೋದ್ ವಜ್ಜನ? ನಿಂದೊಂದು ಕತೆ ಎತ್ತಾಗ ಬೇಕಂದಂಗೆ ಸಿಗ್ತಾವ. ನೀ ಕರೆಕ್ಟಾಗಿ ನೋಡಿಲ್ಲ ಅನ್ನಿಸ್ತೈತೆ ನನಗೆ. ಯಾಕ ಏನು ಇಲ್ಲ, ಏನೋ ಮಿಸ್ ಆಗೈತಿ ಇಲ್ಲಿ. ಅಲ್ಲಿ ಬೇ ಒಂದು ಬಾಡಿಗೆ ಮನೆ ಸಿಗಲ್ಲ ಅನ್ಬೇ. ನೀನು ಹಂಗೆ ಮಾತಾಡ್ತೀಯ ಆತಾಗ. ಈಗ ಒಂದು ಏನು ಹಿಂಗೆ ಹೋಗಿ ಹಿಂಗೆ ಬಂದರೆ ಏನಾತಾಗ ಒಂದು 4-5 ಓಣಿ ಅಡ್ಡಾಡ್ಬೇಕಿತ್ತು. ಹೋಲ್ ಬಿಡ, ನಾಳೆ ಹೋಗ್ರಿ. ಹಂಗಾರ ನಾಳೆ ಹೋಗಿ ಹುಡುಕ್ರಿ, ಸಿಕ್ಕರು ಸಿಗ್ಬೋದು ಏನ. ಮತ್ತೆ ಮರಿಬೇಡ್ರಿ ಏನ. ನನ್ನ ಕಾಲು ಭಾಳ ನೋವಾಗೈತಪ್ಪ, ಹೋಗೋದಾಗಲ್ಲ ಅನಿಸ್ತೈತೆ ನನಗೆ ನಾಳೆ. ಹಂಗಂದ್ರೆ ಹೆಂಗವ? ಸ್ವಲ್ಪ ತ್ರಾಸ ತೊಗೊಂಡು ಹೋಗಿ ಬರ್ರಿ. ಹೋಗೋದಾಗಲ್ಲ ಅಂದ್ರೆ ನಾನು ಇನ್ನು ಮತ್ತೆ ಮನೆ ಹುಡ್ಕೋದು ಬೇಡ. ಅವರು 1 ತಿಂಗಳದಾಗ ಒತ್ತಿ ಹಾಕೋತೀನಿ ಅಂದಾರ, ಮತ್ತೆ ಅವ್ರಿಗೆ ಕೊಡೋದು ಬೇಡ. ಅಮ್ಮ ನೀವು ಸ್ವಲ್ಪ ಸುಮ್ಮನೆ ರೀ. ಹಂಗಾರೆ ಹಿಂಗೆ ಮಾಡು, ಅವಾಗೇನೋ ತ್ರಾಸ ಐತಂತ. ನಾಳೆ ನೀನೇ ಹೋಗ್ಬಿಡು ಒಬ್ಬಕ್ಕೆ, ಹೌದಿಲ್ಲ? ನಾನು ಹೋಗಂಗಿಲ್ಲ ನಾಳೆ ಮನೆ ಹುಡ್ಕಕ್ಕೆ. ನಿಮಗೆ ಬೇಕಾದ್ರೆ ನೀವು ಹೋಗ್ರಿ, ಬ್ಯಾಡ ಅಂದ್ರೆ ಬಿಡ್ರಿ. ಏನ ನಾನಾತ ಅಮ್ಮ ಆತ ಇಬ್ರು ಹೋಗಂಗಿಲ್ಲ ಮನೆ ಹುಡ್ಕಕ್ಕೆ. ಏನಂತ ತಿಳ್ಕೊಂಬಿಟ್ಟಿರಿ ನೀವು? ಮನೆ ಸಿಕ್ತಾ ಅಂತ ಕೇಳಿದ್ರಿ, ಆತ ಒಪ್ಕೊಂತೀನಿ ಹೊರಗಿಂದ ಬಂದ ತಕ್ಷಣ. ಇಲ್ಲ ಅಂತ ಅಮ್ಮ ಹೇಳಿದ್ರೆ ನೀವೇನು ಅನ್ಬೇಕಿತ್ತು? ನೋಡೋಣ ತಡಿ ಹಂಗಾರೆ ಎಲ್ಲರೂ ಸೇರಿ ಹುಡ್ಕಣ ಅಂತ ಅನ್ಬೇಕು. ನೀವೇ ಸರಿ ಹುಡುಕಿಲ್ಲ, ನೀವು ಯಾಕೆ ನೋಡಿದ್ರೆ ಏನೋ ನಿಮ್ಗೆ ಗೊತ್ತಾಗಿರಕ್ಕಿಲ್ಲ. ನಾಳೆ ಮತ್ತೆ ಹೋಗಿ ಹುಡುಕ್ರಿ. ಇದನ್ನೇನು ನೀವು ಮಾತಾಡೋದು? ಏನಂತ ತಿಳ್ಕೊಂಡಿರಿ ನೀವು? ಬೇಕಾದ್ರೆ ಹೋಗಿ ಮನೆ ಮಾಡ್ರಿ, ಬಂದಿರ್ತೀವಿ. ಅಡ್ವಾನ್ಸ್ ಕೊಟ್ಟು ಸಾಮಾನು ಶಿಫ್ಟ್ ಮಾಡೋಕ್ಕೆಲ್ಲ ತಯಾರಿ ಮಾಡ್ರಿ, ಬರ್ತೀವಿ. ಅದನ್ನು ಬಿಟ್ಟು ಮನೆ ಹುಡುಕ ಅಂತಂದ್ರೆ ಇವತ್ತೇನೋ ಹೋಗಿದ್ವಿ ಹುಚ್ಚರ್ಗತೆ, ನಾಳೆ ಮಾತ್ರ ನಾ ಕಾಲಿಡೋದಲ್ಲ. ಯಾಕೆ ಹುಡುಕ್ಬೇಕಂತ ಕೇಳತ್ತೀನಿ. ಏನು ತಪ್ಪು ಮಾಡೇವಿ ಅಂತ ನಾವು ಹುಡುಕ್ಬೇಕು? ಸಾಲ ಮಾಡ್ಕೊಂಡಿದ್ದು ನೀವು, ಜೂಜ್ ಮೋಜ್ ಮಸ್ತ್ ಮಾಡಿ ಆಡಿ ಎಲ್ಲ ಮಂದಿ ಕಡೆ ಹೊಡ್ಸ್ಕೊಳಕತ್ತಿರೋರು ನೀವು. ನಿಮ್ಮ ಸಲ ನಾವ್ಯಾಕ್ರಿ ಊರಲ್ಲಿ ಬೇಕು ಬೀದಿ ಎಷ್ಟು ಅಸಹ್ಯಗಡಿ ಆಗಕತ್ತದ ಗೊತ್ತಾ? ನಮಗೆ ಅವಮಾನ ಆಗತ್ತತಿ. ಎಲ್ಲೂ ಹೋಗಂಗಿಲ್ಲ ಈ ವಯಸ್ಸಿನಾಗ. ಅದು ಅಮ್ಮ ಮದುವೆ ಮಾಡ್ಕೊಂಡು ಗಂಡು ಕಟ್ಟಿದ ಮನೆ ಒಳಗೆ ಆರಾಮಾಗಿ ಕಡೆಗಾಲ ಕಳಿಬೇಕನ್ನೋ ಹೊತ್ನ್ಯಾಗ ಈ ನಮ್ನಿ ನೀವು ಮನೆ ಬಿಡ್ಸಕತ್ತಿರಲ್ಲ. ನಿಮಗೆ ದೇವ್ರ ಮೆಸ್ತಾನ? ಈ ವಯಸ್ಸಿಗೆ ಅವ್ರನ್ನ ಮನೆ ಬಿಟ್ಟು ಅಡ್ಡಾಡ್ಸೋದಲ್ದ ಮತ್ತೆ ಅವರಿಗೆ ಮನೆ ಹುಡ್ಕಂತ ಹೇಳಕತ್ತೀರನ? ಯಾಕ್ರಿ ಮನೆ ಹುಡುಕ್ಬೇಕ? ಆಗಂಗಿಲ್ಲ. ನಾಳೆಯಿಂದ ಅದು ನಿಂದೇ ಕೆಲಸ. ಇಲ್ಲ ಅಂತಂದ್ರೆ ನಾವು ಮನಿನ ಖಾಲಿ ಮಾಡಂಗಿಲ್ಲ. ನಮ್ಮ ಪಾಡಿ ನಾನು ಮತ್ತೆ ಇಲ್ಲೇ ಇರ್ತೇವೆ. ಅದು ಏನು ಮಾಡ್ತೀರಾ ಮಾಡ್ಕೊರಿ. ಸಾಲ ಹರ್ಕೋತಿರೋ ಏನು ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದ. ಪುಣ್ಯಕ್ಕೆ ಮನಿ ಒಂದು ನಿಮ್ಮ ಹೆಸರಿಗಿಲ್ಲ. ಏನ ಅತ್ತಿ ಮಾವನ ಹೆಸರಿಗಿತ್ತು, ಮಾವಾರಿಲ್ಲ ಅತ್ತಿಯರ ಹೆಸರಿಗೈತಿ ಅಂತೇಳಿ ಉಳ್ದೈತಿ. ಇಲ್ಲ ಇದನ್ನ ಯಾವಾಗ ಅಡಮಾನ ಇಟ್ಟು ಯಾರ ತೆಲಿಗೆ ಬರ್ದು ಹೋಗಿದ್ರೆ ಗೊತ್ತಿಲ್ಲ. ಅಲ್ಲ ನಾನು ಏನು ಅನ್ಬಾರ್ದು ನೀವು ಮರಯ್ಯತ್ತಾಗೀಗ ಹಿಂಗೆ ಮೆತ್ತಗೆ ನೀವು ಆಗಲಿ ಮಾತಾಡಿಲ್ಲ. ಏನು ಅನ್ಬಾರ್ದು ಅನ್ಯ ಅಂತ ಸುಮ್ಮನಿರಿ. ಹೋಗ್ರಿ ಈಗ, ನಾಳೆ ನಿಮ್ದೇ ಮನೆ ಹುಡ್ಕ ಕೆಲಸ. ನಾನು ಆತ ಅಮ್ಮ ಆತ ಇಬ್ರು ಹೋಗಲ್ಲ. ಅಲ್ಲ ನಾನು ಕೆಲ್ಸಕ್ಕೆ ಹೋಗೋದ್ಬಿಟ್ಟು ಮನೆ ಹುಡುಕ್ಬೇಕಾ? ಅದು ಮನೆ ಬಾಕ್ಲು ಗೇಟ್ಗೆ ಹೋಗಿ ನಿಂತು ಖಾಲಿ ಮನೆ ಅದಾವ ಅಂತೇಳಿ ಹುಡುಕ್ಬೇಕು. ಮಾಡಿದ ತಪ್ಪು ನೀವಲ್ಲ, ಮನೆ ಬಿಡುವಂಥ ಕೆಲಸ ಹುಡುಕ್ಬೇಕು. ಅಲ್ಲ ನಿಮಗೆ ಇಷ್ಟೊಂದು ಒಂಥರ ಆಗ್ತೈತೆ ಅಂದ್ರೆ ನಮಗೆ ಹೆಂಗಂಗಾರ? ಅದು ಅಲ್ಲದೆ ಒಂದು ನೀವು ಹುಟ್ಟಕ್ಕಿಂತ ಮುಂಚೆ ಈ ಮನೆ ನೀವು ಹುಟ್ಟಕ್ಕಿಂತ ಮುಂಚೆ ಈ ಮನೆ ಕಟ್ಕೊಂಡು ಇವರು ಸ್ವಂತ ಮನೆ ಒಳಗೆ ಇದ್ದವರು ಇವ್ರ ಮನೆ ಹುಡುಕ್ತಾ ಇದಾರಲ್ಲ. ಅದು ಹೋಗ್ಲಪ್ಪ, ನಾನು ಹುಟ್ಟದಾಗಿನಿಂದಾನು ನನ್ನ ಮನೆಯೊಳಗೆ ಸ್ವಂತ ಮನೆಯೊಳಗೆ ಬೆಳೆದು ದೊಡ್ಡಕಾಗಿ ಇವತ್ತು ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದಿದ್ದೆ. ಯಾವತ್ತೂ ಯಾರ ಮನೆ ಬಾಕ್ಲಕ್ಕೂ ಹೋಗಿಲ್ಲ. ಮನೆ ಐತ್ಯಾ ಅಂತೇಳಿ. ಈಗ ನಾ ಅಲಿಬೇಕಂದ್ರೆ ನನಗೆ ಬೇಜಾರಾಗಲ್ಲ.
ನಿಮ್ದಷ್ಟೇ ನೀವು ಯೋಚನೆ ಮಾಡಬೇಡ್ರಿ. ಏನ ಮನೆ ಹುಡ್ಕೋ ಜವಾಬ್ದಾರಿ ನಿಮ್ದೇ. ಹೋಗ್ರಿ ಈಗ ನಿಮ್ದೇನು ಕೆಲಸ ಐತೆ ಮಾಡ್ಕೋಗ್ರಿ. ನಾನಾತ ಅಮ್ಮ ಆತ ಹೋಗ್ತೇವಂತ ತಲೆಯಾಗ ಇಟ್ಕೋಬೇಡ್ರಿ. ಯೋ ದೇವ್ರಿ ಏನು ಓದಿರ್ತಾಳು ಮರ ಈಕಿ. ಅಲ್ಲ ಅವ್ನು ಕೆಲಸ ಬಿಟ್ಟು ಯಾವಾಗ ಹೋಗ್ಬೇಕವ? ನಾವೇ ಹೋಗಿದ್ರಕ್ಕಿತ್ತನ. ಅಮ್ಮ ನೀವು ಸುಮ್ಮನಿರಿ, ನಿಮ್ಗೆ ಗೊತ್ತಾಗಲ್ಲ ಅದೆಲ್ಲ. ನಾವೇ ಹೋಗಿದ್ರಕ್ಕಿತ್ತನ ಅಂತ ನೀವಂತೀರಿ, ಆದರೆ ನಾವು ಹೋಗಬಾರ್ದು, ಅದಕ್ಕೆ ಅವರೇ ಹೋಗಲಿ ಗೊತ್ತಾಗಲಿ. ಅದು ಅಲ್ಲದೆ ಮನೆ ಹುಡುಕಿರ ಅಂತ ಕೇಳಿದ್ರೆ ಇಲ್ಲ ಸಿಕ್ಕಿಲ್ಲ ಅಂತ ನೀವು ಹೇಳಿದ್ರೆ ಎಷ್ಟು ದಿಮಾಕ್ಲೆ ಮಾತಾಡ್ತಾರೆ. ನನಗಿದೆಲ್ಲ ಕೇಳ್ಕೊಂಡಿರೋಕ್ಕಾಗಂಗಿಲ್ಲಮ್ಮ. ನೀವು ಸುಮ್ಮನಿದ್ರು ಇರ್ಬೋದು ಮಗ ಅಂತೇಳಿ, ನನಗಿಂಥದೆಲ್ಲ ಕೇಳ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ತಪ್ಪಂದ್ರೆ ತಪ್ಪೇ. ನನಗೇನು ಅನ್ಸುತ್ತೆ ಅದನ್ನು ಬೈಯಕ್ಕೆ ನಾನು. ಯವ್ವ ಶಕುಂತ್ಲ ಎಲ್ಲೋದ್ಲ? ಒಂದು ಅರ್ಧ ತಾಸು ಮುಂಚೆ ಹೋಗ್ಯಾಳಲ್ಲಿ ಇವತ್ತು. ಅರ್ಧ ತಾಸು ಮುಂಚೆ ಅಂದ್ರೆ ಶಾಂತವನ್ ಮನೆಗೆ ಹೋಗ್ಯಾಳ. ಅದೇನೋ ಕೆಲಸ ಮಾಡ್ತಾರಲ್ಲ ಅವ್ರು, ಮಾತಾಡಿ ಬರ್ತೀನಿ ನೋಡಿ ಬರ್ತೀನಿ ಅಂತ ಹೋಗ್ಯಾಳ. ಅಲ್ಲಿ ಏನಾರ ಕೊಂಕ್ ಮಾತಾಡಿದ್ಲು ಅಂದ್ರೆ ಹೆಟ್ಟು ಕಳಿಸ್ತಾರಷ್ಟೆ. ಆದರೂ ಏನ ಅನ್ಲ ನೋಡು ಶಾಂತ, ಖಾಲಿ ಓದಿಲ್ಲ ಅನ್ನೋದಷ್ಟೇ. ಮನಿನೂ ನಿಭಾಯಿಸ್ತಾಳ, ಗಂಡನೂ ನೋಡ್ಕೊಂತಾಳ, ಅತ್ತಿನೂ ನೋಡ್ಕೊಂತಾಳ. ಎಂತ ಆತಿಂದ ಶಾಣೆ ಹೆಣ್ಮಗಳದಾಳ. ಈಗ ನೋಡಿ ಅದೇನೋ ದಂಧೆ ಮಾಡ್ತೀನಿ ಅಂತ ಹೊಂಟಾಳ. ಅದು ಎಷ್ಟರ ಮಟ್ಟಿಗೆ ಕೈ ಹಿಡಿತೈತೆ ಗೊತ್ತಿಲ್ಲ, ಬಿಟ್ಟಿದ್ದ ದೇವ್ರಿಗೆ ಗೊತ್ತದ. ಆದ್ರೆ ಮಾಡ್ತೀನಿ ಅನ್ನೋ ಒಂದು ಇದು ಐತಿಲ್ಲ ಆಕಿಗೆ, ಮಾಡ್ಬೇಕನ್ನೋ ಹುಮ್ಮಸ್ ಐತಿಲ್ಲ. ನನಗೇನು ಬಿಡು ಓದಿಲ್ಲ ಅಂತೇಳಿ ಗಂಡ ಬೇಕಾದಂಗೆ ದುಡಿತಾನೆ, ಅವ್ನು ಬಡ್ಡಿ ರೊಕ್ಕ ಬರ್ತದೆ ಅಂತೇಳಿ ಏನೋ ಆರಾಮತ್ ಕುತ್ಕೊಂಡು ತಿನ್ನಕತ್ಲ. ಇಲ್ಲ, ಏನೋ ಒಂದು ಮಾಡ್ಬೇಕು ಅನ್ನೋದೈತಿ. ಇದು ಐತಪ್ಪ. ಯವ್ವ ಓದ್ಯಾಳ ಒಂದಿಟ್ಟು ಕೆಲ್ಸಕ್ಕೆ ಹೊಂಟಾಳ ಅಂತೇಳಿ ಏನು ಸೊಕ್ಕಲ ನೀನು ಇಂತಿಗೆ. ಯವ್ವ ಇದಲ್ಲ ನನ್ನ ಮಗಳ ಹೊಟ್ಟ್ಯಾಗ ಎಂಥ ಹುಟ್ಟ್ಯಾವ ಇವು ಅಂತ ನನ್ನತ್ತಾಗ. ಒಂದು ಮಗಳು ನೋಡಿದ್ರೆ ಹಂಗೆ, ಒಂದು ಮಗಳು ನೋಡಿದ್ರೆ ಹಿಂಗೆ. ನನ್ನ ಮಗಳು ಹೊಟ್ಟ್ಯಾಗ ಹುಟ್ಟಿರೋವು. ಅಕ್ಕ ಮಾಡೋ ಕೆಲ್ಸಕ್ಕೆ ಈಕಿ ಒಂದೀಟ್ರೆ ಖುಷಿ ಪಡ್ಬೇಕು. ಅದನ್ನು ಬಿಟ್ಟು ಹೊಟ್ಟೆ ಹುರ್ಕೊಂಡು ಗೇಲಿ ಮಾಡಿ ನಗತಾಳಪ್ಪ, ಹೊಟ್ಟೆಗೆ ಹುಣ್ಣಾಗುವಂಗೆ. ಅಯ್ಯ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಕತ್, ಖಾಲಿ ಪಿಲಿ ಮಾಡಾಕತ್ತಾಳ ಅಂತೇಳಿ ಅನ್ನೋ ಮಾತಲ್ಲ ಇದು. ನೀನಪ್ಪ ಸುಮ್ಮನೆ ಬೇರೆ ಯಾವ್ದಾರ ಹೆಣ್ಮಗಳು ನೀ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ನಾ ಹಂಗಾರೆ ನನ್ನ ಮಗಳು ಮೊಮ್ಮಗಳ ಬರಲಿ ಇಲ್ಲಿ ಮನೆಗೆ ಅಂತ ನಾ ಅನ್ಕೊಂಡೆ. ನೀ ಶಾಂತವನ್ನಾರ ಮದುವೆ ಅದ್ಯಾ? ಅದು ಇಲ್ಲ. ಅದನ್ನು ಬಿಟ್ಟು ಇದನ್ನು ಮದುವೆ ಮಾಡ್ಕೊಂಡು ಕುಂತಿ. ಇದು ನೋಡಿದ್ರೆ ದುಡಿತೈತಿ, ರೊಕ್ಕ ತರ್ತೈತಿ ಅನ್ನೋದು ಬಿಟ್ರೆ ಮನೆ ಕೆಲಸ ಒಂದು ಮಾವನ ಚಂದ ಮತ್ತಸ್ತೈತಿ, ಅವ್ನು ನನ್ನ ಚಂದ ಇದು ಮಾಡ್ತಾಳ, ಒಂದು ನಿನ್ನರ ಪ್ರೀತಿಯಿಂದ ಅಕ್ಕರಿಂದ ನೋಡ್ಕೊಂತಾಳ. ಹೋಗ್ಲಿ ವಂಶದ ಕುಡಿ ಬರಾಕತ್ತಿತ್ತು, ಗುಳಿಗೆ ತೊಗೊಂಡು ಅದನ್ನೂ ಹೊಟ್ಟೆಯಾಗ ಕೊಂದಿಟ್ಲು. ಎದಕ್ಕೆ ಉಪಯೋಗ ಆದ್ಲ ಯಪ್ಪ ಈಕಿ, ಎದಕ್ಕೂ ಉಪಯೋಗ ಆಗಲಿಲ್ಲ. ಕರೆನ ಭಾಳ ಬೇಜಾರಾಕೈತಪ್ಪ ಒಂದೊಂದ್ಸಲ ನೆನೆಸ್ಕೊಂಡ್ರೆ. ಅವತ್ತಿಂದ ಇವತ್ತಿನವರೆಗೂ ಮತ್ತೆ ಸುದ್ದಿಲ್ಲ. ಮಕ್ಕಳು ಮರಿ ಅಕ್ಕವ ಇಲ್ಲ ಅನ್ನೋ ನಂಬಿಕೆನ ಹೋಗ್ಬಿಟ್ಟತ್ ನೋಡಪ್ಪ ನನಗೆ. ಏನು ದೇವ್ರು ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಈಕಿ ನೋಡಿದ್ರೆ ಹೊಟ್ಟೆಯಾಗ ಏನೋ ಒಂದು ಫಲ ನಿಂತಿತ್ತು, ಗುಳಿಗೆ ತೊಗೊಂಡು ಅದನ್ನೂ ಕರಗಿಸ್ಕೊಂಡ್ಬಿಟ್ಲಲ್ಲ ಈಕಿ. ಇನ್ನು ಈಕಿಗೆ ದೇವ್ರು ಕೊಡ್ತಾನ ಮತ್ತೆ ಮಕ್ಕಳು ತಗೊಂಡು. ಯಪ್ಪ ನನಗೇನು ಕೊಡಬಾರ್ದಂತ ನಾ ಹೇಳಂಗಿಲ್ಲ, ಆದ್ರೆ ಏನಾರ ಹೆಚ್ಚು ಕಮ್ಮಿ ಆದರೆ ಯಾರು ಅದಾರ ಹೇಳಿ ನೀನು ನೋಡೋಣ. ಹೋಲ್ ಬಿಡವ, ಬೇಜಾರು ಮಾಡ್ಕೋಬೇಡ.